ಕಡೆ ಕಾಂಗ್ರೆಸ್ ಶಾಸಕರು, ಬಿಜೆಪಿ ಸರ್ಕಾರ. ಆದ್ರೆ ನಾನು ಏನ್ ಅನ್ಕೊಂಡಿದ್ದೀನಿ, ನಾನು ಏನ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ, ನಿಮ್ಮ ನಂಬಿಕೆಗಳು ಉಳಿಸ್ಕೊಳ್ಳೋದಕ್ಕೆ ಅದು ರೀಚ್ ಆಗಕ್ಕಾಗಿಲ್ಲ. 1.25 ವರ್ಷ ಬಿಟ್ರೆ ಒಬ್ಬ MLA ನೋಡ್ಬೇಕಿದ್ರೆ 15 ವರ್ಷದಿಂದ ನಾವು ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು. ಆ ಕಷ್ಟ ಇರೋದಿಲ್ಲ ಅಂತೇಳಿ ಏನ್ ನಂಬಿಕೆ ಇಟ್ಕಿದ್ರು, ಒಂದು ನಂಬಿಕೆ, ಆ ನಂಬಿಕೆನ ಉಳಿಸ್ಕೊಂಡಿದ್ದೆ. ನನ್ನ ಕೆಲಸಗಳನ್ನ ನನ್ನ ಜನ ಮಾತಾಡ್ಬೇಕು, ಯಾರು ನನ್ನ ಮಾಲೂರು ತಾಲೂಕಿನ ಜನ. ನಾನು ಏನು ಮಾಡಿದ್ದೀನಿ ಅಂತ ಹೊಸಕೋಟೆಯವರು ಮಾತಾಡಬೇಕಾಗಿದ್ದಿಲ್ಲ, ಇಲ್ಲ ಊಡಿಯವರು ಮಾತಾಡಬೇಕಾಗಿದ್ದಿಲ್ಲ. ಕಡೆ ಕಾಂಗ್ರೆಸ್ ಶಾಸಕರು, ಬಿಜೆಪಿ ಸರ್ಕಾರ. ಆದ್ರೆ ನಾನು ಏನ್ ಅನ್ಕೊಂಡಿದ್ದೀನಿ, ನಾನು ಏನ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ, ನಿಮ್ಮ ನಂಬಿಕೆಗಳು ಉಳಿಸ್ಕೊಳ್ಳೋದಕ್ಕೆ ಅದು ರೀಚ್ ಆಗಕ್ಕಾಗಿಲ್ಲ. 1.25 ವರ್ಷ ಬಿಟ್ರೆ ಆದ್ರೂ ಕೂಡ ಪ್ರತಿದಿನ ನಿಮ್ಮ ಸಂಪರ್ಕದಲ್ಲಿ, ನಿಮ್ಮ ನಂಬಿಕೆಗಳಲ್ಲಿ ಒಂದು ನಂಬಿಕೆ, ನಮ್ಮ ನಂಜೇಗೌಡರನ್ನ MLA ಮಾಡಿಕೊಂಡ್ರೆ ಪ್ರತಿ ದಿವಸ ಮಾಲೂರು ತಾಲೂಕಲ್ಲಿ ಇರ್ತಾರೆ. ಬೇಕು ಅಂದ್ರೆ ಸಾಮಾನ್ಯ ಜನ ಬಡವರ ಕೈಗೆ ಸಿಗ್ತಾರೆ. ಒಬ್ಬ MLA ನೋಡ್ಬೇಕಿದ್ರೆ 15 ವರ್ಷದಿಂದ ನಾವು ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು. ಆ ಕಷ್ಟ ಇರೋದಿಲ್ಲ ಅಂತೇಳಿ ಏನ್ ನಂಬಿಕೆ ಇಟ್ಕಿದ್ರು, ಒಂದು ನಂಬಿಕೆ, ಆ ನಂಬಿಕೆನ ಉಳಿಸ್ಕೊಂಡಿದ್ದೆ. ಅಭಿವೃದ್ಧಿ ಬಗ್ಗೆ ಬಂದಾಗ ಆಗ್ಲಿಲ್ಲ, ರೀಚ್ ಆಗ್ಲಿಲ್ಲ. ಆ 1.25 ವರ್ಷ ಏನಿತ್ತೋ, ಆ 1.25 ವರ್ಷದಲ್ಲೂ ಕೂಡ ಮೈತ್ರಿ ಸರ್ಕಾರದಲ್ಲಿ ಅವತ್ತೂ ಕೂಡ ವಿಶೇಷವಾದ ಅವಕಾಶಗಳು ತಗೊಂಡು ಲಕ್ಕೂರನ್ನು ಕೂಡ ಒಂದು ಸಾರಿ ನೆನಪು ಮಾಡ್ಕೊಳ್ರಿ. ಇಲ್ಲಿ ನಾವು ನಿಂತಿರುವಂತ ಜಾಗ ಮುಖ್ಯ ಬೀದಿ, ಇದು ಲಕ್ಕೂರಿಗೆ ರಥ ಬೀದಿ. ಮತ್ತು ವಿಶೇಷವಾಗಿ ಈ ಜಾಗ ತುಂಬಾ ವಿಶೇಷವಾದಂತ ಜಾಗ. ಇಲ್ಲಿ ಹೆಂಗಿತ್ತು ಅಂತ ನೆನಪು ಮಾಡ್ಕೊಳ್ರಿ. ಇದು ಒಂದೇ ಅಲ್ಲ, ನಿಮ್ಮ ಕೋಡಳ್ಳಿ ಗೇಟ್ ಇಂದ ರಸ್ತೆ ಹೆಂಗಿತ್ತು ಅಂತ ತಿಳ್ಕೊಡ್ರಿ. ಮತ್ತೆ ನಾನೀಗ ಅವಾಗಲೇ ವಿಚಾರಿಸಿದೆ, ಲಕ್ಕೂರ್ ಹಾಸ್ಪಿಟಲ್ ಯಾವಾಗ ಆಯ್ತು ಅಂತ ಕೇಳಿದ್ರೆ ಅವ್ರು ಹೇಳಿದ್ರು 72 ವರ್ಷದ ಹಿಂದೆ ಲಕ್ಕೂರಲ್ಲಿ ಹಾಸ್ಪಿಟಲ್ ಆಗಿತ್ತು ಅಂತ. 72 ವರ್ಷ ನಾನು ಮಾಡಿದ್ದಲ್ಲ, ಅವಾಗಲೇ ಆಗಿತ್ತು. ಆದ್ರೆ ಆ ಕಟ್ಟಡ ಕೂಡ, ಹಾಸ್ಪಿಟಲ್ ಕಟ್ಟಡ ಕೂಡ ಇರಲಿಲ್ಲ. ಇವೆಲ್ಲ ನನ್ನ ಕಾಲದಲ್ಲಿ ಮೊದಲನೇ ಅವಧಿಯಲ್ಲಿ ಒಂದು ಕಾಲ ವರ್ಷದ ಅವಧಿಯಲ್ಲಿ ಮಾಡಿದಂತ ಕಾರ್ಯಕ್ರಮಗಳು. ಅದರಲ್ಲಿ ಅದಾದ್ಮೇಲೆ ಸರ್ಕಾರ ಬದಲಾವಣೆ ಆದ್ಮೇಲೆ ಅವಕಾಶ ಸಿಕ್ಕಲಿಲ್ಲ. ಉದಾಹರಣೆ ಒಂದು ಕೊಡ್ತೇನೆ. ನಿಮ್ಮ ಹಾಸ್ಪಿಟಲ್ ಅನ್ನ ಮೈತ್ರಿ ಸರ್ಕಾರ ಇದ್ದಂತ ಸಂದರ್ಭ ಪ್ರಾರಂಭ ಮಾಡಿದೆ, ಫೈನಲ್ ಮಾಡಕ್ಕೆ ಅವಕಾಶ ಕೊಡ್ಲಿಲ್ಲ. ಸರ್ಕಾರ ಬದಲಾವಣೆ ಆದ್ಮೇಲೆ ಮತ್ತೆ ಸರ್ಕಾರ ಬರಬೇಕಾಯಿತು. ಇವತ್ತು ಉದ್ಘಾಟನೆಗೆ ರೆಡಿ ಇದೆ. ಅದೇ ರೀತಿ ಎರಡನೇ ಅವಧಿಗೂ ಕೂಡ ಎಷ್ಟೇ ಕಷ್ಟ ಆದ್ರೂ ನೀವು ಅವಕಾಶ ಕೊಟ್ಟಿರೋದು, ಇವತ್ತು ಅವಕಾಶ ಕೊಟ್ಟಿರೋದ್ರಲ್ಲಿ ಸರ್ಕಾರ ಇರೋದ್ರಿಂದ ಇವತ್ತು ಸುಮಾರು 2200 ಕೋಟಿಯನ್ನ ಮಾಲೂರು ತಾಲೂಕು ಮಂಜೂರು ಮಾಡಿಸಿಕೊಂಡು ಕೆಲಸಗಳನ್ನ ಪ್ರಾರಂಭ ಮಾಡ್ತಾ ಇರೋದು. ನಿಮ್ಗೊಂದು ಬೇಜಾರಾದೆ, ನನಗೆ ಗೊತ್ತು ಏನು ಆ ಬೇಜಾರು ಅಂದ್ರೆ, ಮಾಲೂರಿಂದ ಹೊಸೂರು ರಸ್ತೆ ಏನು ಅಂತ. ಮಾಲೂರಿಂದ ಹೊಸೂರು ರಸ್ತೆ ಕೂಡ ಈಗ ಪ್ಯಾಚ್ ಆಗ್ತಾ ಇದೀವಿ. ನನ್ನ ಪ್ರಕಾರ ಇನ್ನೊಂದು 3-4 ತಿಂಗಳಲ್ಲಿ ಆ ರಸ್ತೆ 4 ಲೈನ್ ಆಗ್ತಾ ಇದೆ. ಸುಮಾರು 2200 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅದು. ಮಾಲೂರು ತಾಲೂಕಿಗೆ 3200 ಕೋಟಿಯಲ್ಲಿ ದೇವನಹಳ್ಳಿಯಿಂದ, ವಿಜಯಪುರದಿಂದ, ಎಚ್ಕರಾಸಿಂದ, ವೇಮಗಲ್ಲಿಂದ, ನರಸಾಪುರದಿಂದ, ಮಾಲೂರಿಂದ ತಮಿಳುನಾಡು ಗಡಿ, ಮತ್ತೆ ಮಾಲೂರಿಂದ ಹೊಸಕೋಟೆವರೆಗೂ ಅದು ಪ್ರಾಜೆಕ್ಟ್ 3200 ಕೋಟಿ. ಅದರಲ್ಲಿ 2200 ಕೋಟಿ ಮಾಲೂರ್ದೆ. ಮಾಲೂರು ಟೌನ್ಗೆ ಫ್ಲೇವರ್ ಆಗಿರ್ಬೋದು, ಮತ್ತೆ 4 ಲೈನ್ ಆಗಿರ್ಬೋದು. ಆ ಹೊಸೂರು ರೋಡು ಅರ್ಜೆಂಟ್ ಆಗಿ ಪ್ರಾರಂಭ ಮಾಡುವಂತ ಕೆಲಸ ನಾವು ಮಾಡ್ತೀವಿ. ವಿಶೇಷವಾಗಿ ಈ ಅವಧಿಯಲ್ಲಿ ನಿಮ್ಮ ನಂಬಿಕೆ ಏನು, ಒಂದು ನಂಬಿಕೆ ಉಳಿಸ್ಕೊಳ್ಳಕ್ಕಾಗಿರ್ಲಿಲ್ಲ, ಡೆವಲಪ್ಮೆಂಟ್ಸ್ ಏನು ಅಂತ, ಅದನ್ನ ಈ ಅವಧಿಯಲ್ಲಿ ಉಳಿಸ್ಕೋತೀವಿ. 2200 ಕೋಟಿ ಏನು, ಫ್ಲೇವರ್ ಆಗಿರ್ಬೋದು, 4 ಲೈನ್ ಆಗಿರ್ಬೋದು, ಮಾಲೂರಲ್ಲಿ ಬಸ್ ಸ್ಟ್ಯಾಂಡ್ 21 ಕೋಟಿ ಆಗಿರ್ಬೋದು, ಮಾಲೂರು ಕೆರೆಯನ್ನ ಸುಮಾರು 35 ಕೋಟಿಯಲ್ಲಿ ಅಭಿವೃದ್ಧಿ ಮಾಡ್ತಾ ಇರೋದಿರ್ಬೋದು, ಮಾಲೂರು ಹಾಸ್ಪಿಟಲ್ ಅನ್ನ 45 ಕೋಟಿಯಲ್ಲಿ ಈಗಾಗಲೇ ಮಂಜೂರು ಮಾಡಿ ಮೊನ್ನೆ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿಸಿದಿರ್ಬೋದು, ಮಾಸ್ತಿ ಬಸ್ ಸ್ಟ್ಯಾಂಡ್ ಆಗಿರ್ಬೋದು. ಇಂಥ ಸುಮಾರು ಯೋಜನೆಗಳನ್ನ, ಕಾರ್ಯಕ್ರಮಗಳನ್ನ ಈ ಸರ್ಕಾರ ಬಂದ ಮೇಲೆ 1.5 ವರ್ಷದಲ್ಲಿ ತಗೊಂಡಿದ್ವಿ. ಇನ್ನು 1 ವರ್ಷದಲ್ಲಿ ನಿಮ್ಮ ನಂಬಿಕೆ, ಪ್ರತಿಯೊಬ್ಬರು ಪಕ್ಷಾತೀತವ ಮಾತಾಡಬೇಕು. ನಮ್ಮ ಸ್ಥಳೀಕ ಒಪ್ಪನ್ನ MLA ಮಾಡ್ಕೊಂಡಿದ್ರಿಂದ, ಎರಡನೇ ಅವಧಿಯಲ್ಲಿ ಕಷ್ಟದಲ್ಲಿ MLA ಮಾಡಿಕೊಂಡ್ರು ಕೂಡ ಸರ್ಕಾರ ಇರ್ತಿದ್ರಿಂದ ಇತಿಹಾಸದಲ್ಲಿ ನಾವು ನೋಡಿಲ್ಲ, ಇನ್ಯಾರು ಮಾಡಕ್ಕಾಗಲ್ಲ ಅಂತ ಕೆಲಸ ಕಣ್ಣು ಕಾಣಿಸ್ತಾ ಇದೆ ಅಂತೇಳಿ ನಾನು ಭಾಷಣ ಮಾಡ್ತಾ ಇರ್ತೀನಿ. ಇನ್ನು 6 ತಿಂಗಳಿಂದ 1 ವರ್ಷ ಅದಾದ್ಮೇಲೆ ನಾನು ಮಾತಾಡೋದಿಲ್ಲ. ನನ್ನ ಕೆಲಸಗಳನ್ನ ನನ್ನ ಜನ ಮಾತಾಡ್ಬೇಕು, ಯಾರು ನನ್ನ ಮಾಲೂರು ತಾಲೂಕಿನ ಜನ. ನಾನು ಏನು ಮಾಡಿದ್ದೀನಿ ಅಂತ ಹೊಸಕೋಟೆಯವರು ಮಾತಾಡಬೇಕಾಗಿದ್ದಿಲ್ಲ, ಇಲ್ಲ ಊಡಿಯವರು ಮಾತಾಡಬೇಕಾಗಿದ್ದಿಲ್ಲ. ನನ್ನ ಜನ ನನಗೆ ಕೊಟ್ಟಂತ ಅವಕಾಶ ನಾನು ಉಳಿಸ್ಕೊಂಡಿದ್ದೀನ ಇಲ್ಲ ಅಂತೇಳಿ ಪಕ್ಷಾತೀತವಾಗಿ, ಜಾತ್ಯಾತೀತವಾಗಿ ನನ್ನ ತಾಲೂಕಿನ ಜನ ಮಾತಾಡಿದ್ರೆ ಸಾಕು.
ನಾನು ಅದಕ್ಕೆ ಸಂತೋಷ ಪಡ್ತೀನಿ. ಆ ನಂಬಿಕೆಯನ್ನು ಉಳಿಸ್ಕೊತೀನಿ ಅಂತೇಳಿ ನಾನು ಕೂಡ ಈ ಕರ್ಗ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಜೊತೆಗೆ ಆ ತಾಯಿಯನ್ನು ಕೂಡ ನಾನು ಕೇಳ್ಕೊತೀನಿ. ನನ್ನ ತಾಲೂಕಿನ ಜನತೆ ನನ್ನ ಮೇಲೆ ಇಟ್ಟಿರುವಂತ ನಂಬಿಕೆಯನ್ನು ಉಳಿಸ್ಕೊಳ್ಳೋದಕ್ಕೆ ನನಗೆ ಆರೋಗ್ಯ ಶಕ್ತಿ ಕೊಡು ಅಂತೇಳಿ ನಾನು ನಿಮ್ಮ ಪರವಾಗಿ ನಾನು ಆ ದೇವರನ್ನ ಕೇಳ್ಕೊಂತೀನಿ. ಮುಂದಿನ ದಿನಗಳಲ್ಲಿ ಲಕ್ಕೂರು ಗ್ರಾಮ ಕೂಡ ಅಷ್ಟೇ. ಹೋದ ಅವಧಿಯಲ್ಲಿ ಏನ್ ಮಾಡಿದೀನಿ, ಈ ಅವಧಿಯಲ್ಲಿ ಏನ್ ಮಾಡಬೇಕು, ನನ್ನ ಹತ್ರ ಒಂದು ಅಜೆಂಡಾ ಇದೆ. ಮಾಲೂರು ತಾಲೂಕ ಲಕ್ಕೂರು ಹೋಬಳಿಗೆ ಒಂದು ಇತಿಹಾಸ ಇದೆ. ನೀವು ನಾವೆಲ್ಲರೂ ಕೂಡ ನೆನಪು ಮಾಡ್ಕೊಳ್ಳೇಬೇಕು. ನಾನು ಕೂಡ ಮಾಲೂರು ತಾಲೂಕಲ್ಲಿ ಒಂದು ಮೂಲೆಯಲ್ಲಿ ಒಂದು ಸಾಮಾನ್ಯ ರೈತರ ಕುಟುಂಬದಲ್ಲಿ ಹುಟ್ಟಿದ್ದೀನಿ. ಆದ್ರೆ ಮಾಲೂರು ತಾಲೂಕು ಇತಿಹಾಸ ಗೊತ್ತಿದೆ. ಇವತ್ತು ಲಕ್ಕೂರು ಇತಿಹಾಸ ತಿಳ್ಕೊಳ್ಬೇಕಾಗ್ತದೆ. ಲಕ್ಕೂರಿಗೆ ಒಂದು ಇತಿಹಾಸ ಇದೆ. ಏನ ಇತಿಹಾಸ? ಸಿಖ್ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಇತಿಹಾಸ ಇದೆ. ಅಲ್ಲಿಂದ ಸಿಖ್ ತಿರುಪತಿಯಿಂದ ಲಕ್ಕೂರಿಗೆ ಬಂದ್ರೆ ಲಕ್ಕೂರಲ್ಲಿ ಸ್ವತಂತ್ರ ಹೋರಾಟಗಾರರಿದ್ದಾರೆ. ಲಕ್ಕೂರಲ್ಲಿ ಶಾಸಕರಾಗಿ ಕೆಲಸ ಮಾಡಿದಂತವರಿದ್ದಾರೆ, ಲಿಂಗ ಪಿ ಎನ್ ರೆಡ್ಡಿ ಅವರು. ಇಲ್ಲಿಂದ ಹೋದ್ರೆ ಲಕ್ಕೂರು ಹೋಬಳಿ ಹುಲಮಂಗಲ ಹೊಸಕೋಟೆ ಲಿಂಗಾರೆಡ್ಡಿ ಅವರು ಮಂತ್ರಿ ಆಗಿತ್ತು, ಮತ್ತೆ ಶಾಸಕರಾಗಿ ಮಂತ್ರಿ ಆಗಿದ್ದು ಕೂಡ ಇತಿಹಾಸ ಇದೆ. ಬಿ ಎಂ ಕೃಷ್ಣಪ್ಪರವರು ಲಕ್ಕೂರು ಹೋಬಳಿ ಬರ್ತಾರೆ ನಿಮ್ದು. ಬಿ ಎಂ ಕೃಷ್ಣಪ್ಪರ ಜಿಲ್ಲಾ ಪ್ರೆಸಿಡೆಂಟ್ ಆಗಿದ್ದ ಇತಿಹಾಸ ಇದೆ. ತುಂಬಾ ಇತಿಹಾಸಗಳಿರಂತ ಈ ಲಕ್ಕೂರು ಹೋಬಳಿ. ಅದೇ ರೀತಿ ಕಸ್ಬಾದ ಕೂಡ ಅಷ್ಟೇ. ಕಸ್ಬಾದಲ್ಲಿ ಉಂಗೇನಹಳ್ಳಿಯಲ್ಲಿ ಎಸ್ ಬಿ ತ್ಯಾವರಪ್ಪನವರು ಶಾಸಕರಾಗಿದ್ರು, ಮತ್ತೆ ಅರ್ಲೇರಿ ಎ ವಿ ಮುಚ್ಚಾಮಣ್ಣವರು ಶಾಸಕರಾಗಿದ್ರು, ಸತ್ತಳ್ಳಿ ರಾಮೇಗೌಡರು ಶಾಸಕರಾಗಿದ್ರು, ಮತ್ತೆ ಉಂಗೇನಹಳ್ಳಿಯಲ್ಲಿ ಕೃಷ್ಣ ಶೆಟ್ಟರ್ ಶಾಸಕರಾಗಿದ್ರು. ಇದು ಇತಿಹಾಸ ಅಲ್ವಾ? ಟೇಕಲ್ ಹೋಬಳಿಯಲ್ಲಿ ಫಸ್ಟ್ ಟೈಮ್ ನಾನು ಶಾಸಕನಾಗಿದ್ದೇನೆ ಅಷ್ಟೇ. ಅದೇ ರೀತಿ ಮಾಲೂರು ತಾಲೂಕಲ್ಲಿ ಇನ್ನೂ ಒಂದು ಇತಿಹಾಸ ಹೇಳ್ಬೇಕಂದ್ರೆ ಮಾಸ್ತಿ ಹೋಬಳಿ ಕೂಡ. ಮಾಸ್ತಿನಲ್ಲಿ ವೆಂಕಟೇಶ್ ಅಯ್ಯಂಗಾರ್ ಎಲ್ಲಿ ಹುಟ್ಟಿದ್ದಾರೆ ಅಂದ್ರೆ ಅದು ಮಾಸ್ತಿ ಅಂತ ಕೂಡ ಇದೆ.